ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಶಾಸ್ತ್ರ ರಚಿಸಿದ ಸಮಸ್ತ ಆರ್ಷ ಆಗಮ ಪರಂಪರೆಯ ಗುರುಗಳಿಗೆ ಜಯವಾಗಲಿ. ನನ್ನ ಸಮಸ್ತ ಶಿಕ್ಷಣ ಮತ್ತು ದೀಕ್ಷಾ ಗುರುಗಳಿಗೆ ಜಯವಾಗಲಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಲೋಕಾಕಾಶ ಸ್ವಾಧ್ಯಾಯ ಮಾಡುವ ಕಾರಣ ಪ್ರಥಮಾನುಯುಗದ ಮಹಾಶಾಸ್ತ್ರಗಳಾದ ಪದ್ಮಪುರಾಣ, ಮಹಾಪುರಾಣ, ಹರಿವಂಶ ಪುರಾಣ ಆದಿ ಶಾಸ್ತ್ರಗಳನ್ನು ಸ್ವಾಧ್ಯಾಯ ಮಾಡುವ ಪುಣ್ಯಾತ್ಮ ಶ್ರಾವಕ ಶ್ರಾವಿಕೆಯರಿಂದ ಪದೇ ಪದೇ ಅನೇಕ ಪ್ರಶ್ನೆಗಳು ಬರಲಾರಂಭಿಸಿದವು. 7 ನರಕ ಎಲ್ಲಿ ಇವೆ? ಮುಂಬರುವ ತೀರ್ಥಂಕರರ ಜೀವವು ಈಗ ಯಾವ ಪಟಲದಲ್ಲಿ ಇದೆ? ಕಲಕಲ ಪೃಥ್ವಿ ಎಲ್ಲಿ ಇದೆ? ಮಧ್ಯಲೋಕ ಎಲ್ಲಿ ಇದೆ? ಜಂಬೂದ್ವೀಪ ಹೇಗೆ ಇದೆ? ಜಂಬೂದ್ವೀಪದ ಕಚ್ಚದೇಶದ ಕ್ಷೇಮಪುರಿ ಎಲ್ಲಿ ಇದೆ? ಭೋಗಭೂಮಿ, 2.5 ದ್ವೀಪ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಪಂಚಮೇರು, 16, 9, 9, 5 ಸ್ವರ್ಗಗಳು ಆದಿ ಅನೇಕ ಪ್ರಶ್ನೆಗಳು. ಆದರೆ ನಾನು ಕಲ್ಪನೆ ಕೂಡ ಮಾಡಲಾಗದ ಅನಂತ ವಸ್ತುಗಳು ಇದ್ದಾವೆ ಮತ್ತು ಅವುಗಳ ಅನಂತಾನಂತ ಪರ್ಯಾಯಗಳು ಇವೆ. ಆ ರೀತಿಯ ಅನಂತ ವಸ್ತುಗಳನ್ನು ತಿಳಿದು ಉತ್ತರಿಸಲು ಸರ್ವ ಸಮರ್ಥ ತ್ರಿಲೋಕ ಆರಾಧ್ಯ ಸರ್ವಜ್ಞ ಜಿನದೇವ ಇಂದು ಈ ಭೂಮಿಯ ಮೇಲೆ ಇಲ್ಲ. ಸಂಪೂರ್ಣ ದ್ವಾದಶಾಂಗ ಜ್ಞಾನಿ ಪರಮಗುರು ಶ್ರುತಕೇವಲಿಗಳೂ ಇಲ್ಲ. ಹೀಗೆ ಇದ್ದರೂ ಕೂಡ ನನ್ನ ಯಾವುದೋ ಜನ್ಮದ ಶುಭ ಪುಣ್ಯದಿಂದ ಈ ದಿನಗಳಲ್ಲೂ ನನಗೆ ಆರ್ಷ ಆಗಮ ಪರಂಪರೆಯ ಮಹಾಜ್ಞಾನಿ ಪೂರ್ವ ಗುರುಗಳಿಂದ ಶ್ರುತಭಕ್ತಿ ಮತ್ತು ಕರುಣಾಭಾವದಿಂದ ಲಿಪಿಬದ್ಧ ಮಾಡಿರುವ 2000 ವರ್ಷಗಳ ಹಿಂದಿನ ಮಹಾಶಾಸ್ತ್ರಗಳು ಈ ದಿನಗಳಲ್ಲಿ ಉಪಲಬ್ಧ ಇವೆ. ಸಮಸ್ತ ಕೇವಲಿಗಳಿಗೆ, ಶಾಸ್ತ್ರ ರಚಿಸಿದ ಸಮಸ್ತ ಗುರುಗಳಿಗೆ, ನನ್ನ ಸಮಸ್ತ ಶಿಕ್ಷಣ ಮತ್ತು ದೀಕ್ಷಾ ಗುರುಗಳಿಗೆ ಅತಿ ವಿನಯ ಮತ್ತು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕರಿಸಿ ಮಹಾಶಾಸ್ತ್ರಗಳ ಕೆಲವೊಂದು ಅತೀ ಮುಖ್ಯ ವಿಷಯಗಳನ್ನು ಅತಿ ಸಂಕ್ಷಿಪ್ತವಾಗಿ ನನ್ನ ಅತೀ ಕಡಿಮೆ ಪ್ರಮಾಣದ ಜ್ಞಾನಕ್ಕೆ ಅನುಸರಿಸಿ ಹೇಳುತ್ತೇನೆ. ಕರಣಾನುಯೋಗ ಮಹಾಶಾಸ್ತ್ರಗಳ ಸ್ವಾಧ್ಯಾಯದ ಅನುಭವಿಗಳು ಇದನ್ನು ಬಿಟ್ಟು ಸ್ವಾಧ್ಯಾಯ ಮಾಡುವುದೇ ಲೇಸು. ನಾನು ಆರಿಸಿಕೊಂಡ ಸರಳ ಸಾಮಾನ್ಯ ವಿಷಯಗಳು ಕೇವಲ ಪ್ರಥಮಾನುಯೋಗದ ಸ್ವಾಧ್ಯಾಯದವರನ್ನು ಲಕ್ಷ್ಯದಲ್ಲಿ ಇರಿಸಿ ಮಾಡಲು ಇಚ್ಛಿಸುತ್ತೇನೆ. ವಿದ್ವಾಂಸ ಗುರುಗಳು ಈ ಬಾಲಕನ ತಪ್ಪುಗಳನ್ನು ತಿದ್ದಿ ತಿಳಿಸಿ ಆಶೀರ್ವದಿಸಿರೆಂದು ಬೇಡಿಕೊಳ್ಳುತ್ತೇನೆ. ಇನ್ನು ಮುಂದೆ ನಾನು ಹೇಳುವ ವಿಷಯಗಳು ಯಾವುದೇ ಸಾಮಾನ್ಯ ವ್ಯಕ್ತಿಯ ಸ್ವಂತದ ಕಲ್ಪನೆಯ ವಿಷಯ ಅಲ್ಲ. ಜೈನ ಧರ್ಮದ ಸ್ಥಾಪಕರು ಯಾರೂ ಇಲ್ಲ. ಇದು ಅನಾದಿ ಕಾಲದಿಂದ ಇದೆ ಮತ್ತು ಅನಂತ ಕಾಲದವರೆಗೆ ಹಾಗೆಯೇ ಇರುತ್ತದೆ. ಈವರೆಗೆ ಅನಂತ ಜೀವಗಳು ಕೇವಲ ಜ್ಞಾನವನ್ನು ಪಡೆದು ಮುಕ್ತರಾಗಿದ್ದಾರೆ. ಮುಂದೆ ಅನಂತ ಜೀವಗಳು ಮುಕ್ತರಾಗಲಿದ್ದಾರೆ. ಕೇವಲ ಜ್ಞಾನ ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಸಮಸ್ತ ದ್ರವ್ಯ ಮತ್ತು ಅವುಗಳ ಸಮಸ್ತ ಅನಂತಾನಂತ ಪರ್ಯಾಯಗಳನ್ನು ಒಂದೇ ಸಲ ನೋಡಿ ತಿಳಿಯುವ ಸಂಪೂರ್ಣ ನಿರಾವರಣ ಜ್ಞಾನ. ಲೋಕಾಕಾಶವನ್ನು ವಿಸ್ತಾರವಾಗಿ ವರ್ಣಿಸುವ ವರ್ತಮಾನದಲ್ಲಿ ಉಪಲಬ್ಧ ಇರುವ ಮಹಾಶಾಸ್ತ್ರಗಳು ತಿಲೋಯಪಣ್ಣತ್ತಿ ಅಥವಾ ತ್ರಿಲೋಕ ಪ್ರಜ್ಞಪ್ತಿ, ಲೋಕ ವಿಭಾಗ, ತ್ರಿಲೋಕಸಾರ, ರಾಜವಾರ್ತಿಕ, ತ್ರಿಲೋಕ ಭಾಸ್ಕರ, ಹರಿವಂಶ ಪುರಾಣ ಆದಿ ಇನ್ನೂ ಅನೇಕ ಶಾಸ್ತ್ರಗಳು ಇವೆ. ತ್ರಿಜಗತ್ ಪೂಜ್ಯ ಸಂಸಾರಿ ದುಃಖಿ ಜೀವಿಗಳ ಅಕಾರಣ ಬಂಧು, ಸರ್ವದರ್ಶಿ, ಸರ್ವಜ್ಞ,
ವೀತರಾಗಿ ಹಿತೋಪದೇಶಿ ಜಿನದೇವರ ಮೇಲೆ ಶ್ರದ್ಧೆ ಇಟ್ಟು ಮುಂದಿನ ವಿಷಯ ಪ್ರಾರಂಭಿಸುತ್ತೇನೆ. ನನ್ನ ಈ ಕೆಲಸಕ್ಕೆ ಸಹಾಯ ಮಾಡಿದ ಮಹಾಶಾಸ್ತ್ರಗಳು ಇಲ್ಲಿ ವಿರಾಜಮಾನ ಇದ್ದಾವೆ, ನೋಡಿರಿ. ತಿಲೋಯ ಪಣ್ಣತ್ತಿ ಅಥವಾ ತ್ರಿಲೋಕ ಪ್ರಜ್ಞಪ್ತಿ ಭಾಗ 1, ತಿಲೋಯ ಪಣ್ಣತ್ತಿ ಭಾಗ 2, ತಿಲೋಯ ಪಣ್ಣತ್ತಿ ಭಾಗ 3, ತತ್ವಾರ್ಥ ಸೂತ್ರ, ಟೀಕಾ, ಲೋಕ ವಿಭಾಗ. ಈ ಮಹಾಶಾಸ್ತ್ರಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ದ್ವಾದಶಾಂಗ ಜಿನವಾಣಿಗೆ ಜಯವಾಗಲಿ. A4 ಸೈಜ್ನ ಲಾಂಗ್ ಹಾಳೆ ಇರುವಂತಹ ಖಾಲಿ ನೋಟ್ಬುಕ್ಕು, ಸ್ಕೇಲ್ ಅಂದರೆ ಅಡಿಕೋಲು, ಪೆನ್, ಪೆನ್ಸಿಲ್, ರಬ್ಬರ್, ಕಟ್ಟರ್, ಕೈವರ, ಸ್ಕೆಚ್ ಪೆನ್ಗಳು ಇವನ್ನೆಲ್ಲ ತೆಗೆದುಕೊಂಡು ಬರ್ರಿ. ಇವನ್ನೆಲ್ಲ ಹಾಕೊಂಡು ಹೋಗೋದಕ್ಕೆ ಜೊತೆಲಿ ಒಂದು ಚೀಲನೂ ತಗೊಂಬರ್ರಿ. ಈಗ ಈ ಚಿತ್ರವನ್ನು ಬಿಡಿಸಬೇಕು. ಆದರೆ ಈ ಚಿತ್ರವನ್ನು ನೋಡಿ ಹೆದರಬೇಡ್ರಿ, ನಿಮಗೆ ಬಹಳ ಸರಳವಾಗಿ ಕಲಿಸುತ್ತೇನೆ ಇದನ್ನು. ಈಗ ಸರ್ವಜ್ಞರಾದ ಜಿನದೇವರು ಹೇಳಿದ ಲೋಕಾಕಾಶದ ಮೊದಲ ಚಿತ್ರವನ್ನು ಬಿಡಿಸಲಾಗುತ್ತದೆ. ನೀವೀಗ ಸ್ಕೇಲ್ ಮತ್ತು ನಿಮ್ಮ ಪುಸ್ತಕ ಮತ್ತು ಪೆನ್ಸಿಲ್ ಬೇಕು ನಿಮಗೆ, ಪೆನ್ನಲ್ಲಾಗೋದಿಲ್ಲ, ಯಾಕೆಂದರೆ ಅದನ್ನ ಪದೇ ಪದೇ ಅಳಿಸ್ಬೇಕಾಗುತ್ತೆ. ಹಾಗಾಗಿ ಅವನು ಸ್ವಲ್ಪ ತಗೊಳ್ರಿ, ಆ ಚಿತ್ರ ಬಿಡಿಸಿ, ಚಿತ್ರ ನೋಡೋಣಲ್ಲ. ಪ್ರಾರಂಭ. ಈಗ ನೋಡಿ, ಸ್ಕೇಲನ್ನು ಸೀದಾ ಹಿಡಿಬೇಕು, ಗೊತ್ತಾಯಿತು? ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮೇಲ್ವರೆಗೆ 14 ಬೇಕಾಗ್ತದೆ, 14. ಆವಾಗ ಏನು ಮಾಡಬೇಕು ನೀವು, ಇಲ್ಲಿ ಹೀಗೆ ಹಿಡಿದು ಸ್ಕೇಲನ್ನು ಹೀಗೆ ಹಿಡಿದು ಸೀದಾ ಹಿಡಿದು ಇಲ್ಲಿಗೆ 0ಗೆ ಒಂದು ಬಿಂದುವನ್ನು ಮಾಡಿರಿ, 0ಗೆ ಇಲ್ಲಿ, ಮತ್ತು 7ಕ್ಕೆ ಒಂದು ಬಿಂದುವನ್ನು ಮಾಡಿರಿ, 7ಕ್ಕೆ. ಈಗ ಸ್ಕೇಲ್ ಮೇಲೆ ಹೋಗಲಿ. ಮೇಲೆ ಹೋದ್ಮೇಲೆ ಇಲ್ಲಿಂದ 3ವರೆಗೆ ಒಂದು ಬಿಂದುವನ್ನು ಮಾಡಿರಿ. ಅದಾದಮೇಲೆ 3ವರೆಗೆ ಒಂದು ಬಿಂದುವನ್ನು ಮಾಡಿರಿ. ಏನಾಯ್ತು ನೋಡ್ರಿ, ಇಲ್ಲಿ ಏನಾಯ್ತು ನೋಡ್ರಿ. ಈಗ ಬಿಂದುಗಳು ಕಾಣ್ತಾ ಇದೆಯಲ್ಲ, ಸೊ ಭಾಳ ದೊಡ್ಡದು ಮಾಡಿದ್ದೀನಿ. ಬಿಂದುಗಳು ನಿಜವಾಗೂ ಭಾಳ ಸಣ್ಣ ಇರಬೇಕು, ಆದರೆ ನಾನು ಭಾಳ ದೊಡ್ಡ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನಿಮ್ಗೆ ಕಾಣೋದಿಲ್ಲ ಅಂಥೇಳಿ. ನೋಡಿ, ಕೆಳಗಡೆ ಒಂದು ಬಿಂದು ಆಯಿತು, ಮಧ್ಯದಲ್ಲಿ ಒಂದು ಬಿಂದು ಆಯಿತು, ಇಲ್ಲಿಗೆ 7 ರಜ್ಜು ಆಯಿತು, ಅದು 7 ಬೇಕು. ಇಲ್ಲಿಂದ ಇಲ್ಲಿಗೆ 3.5 ರಜ್ಜು, ಇಲ್ಲಿಂದ ಇಲ್ಲಿಗೆ 3.5 ರಜ್ಜು, ಒಟ್ಟು ಎಷ್ಟಾಗ್ತದೆ? 14 ರಜ್ಜು ಆಗ್ತದೆ. ಆಯ್ತಲ್ಲ? ಇಷ್ಟ ಆದಮೇಲೆ ಇನ್ನು ಮುಂದೆ ಈಗ ಕೆಳಗಡೆ ನೋಡ್ಕೊಡ್ರಿ. ಈ ಕೆಳಗಡೆಯ ಸ್ಥಳ ಇದೆಯಲ್ಲ, ಇಲ್ಲಿಂದ ಈ ಬಿಂದುವಿನಿಂದ 3.5 ರಜ್ಜು ಆ ಕಡೆ ಬೇಕು, 3.5 ರಜ್ಜು ಈ ಕಡೆ ಬೇಕು, ಒಟ್ಟು 7 ರಜ್ಜು ಬೇಕು. ಈಗ ಅದನ್ನು ನೀವು ಸ್ಕೇಲ್ ಮಧ್ಯದಲ್ಲಿ ಹಿಡಿಬೇಕು, ಈ ರೀತಿ. ಅಂದರೆ 3.5 ಏನಿದೆ ಅಲ್ಲಿಗೆ ಹಿಡಿಬೇಕು. ಆ ಕಡೆ 3.5, ಈ ಕಡೆ 3.5 ಆಯಿತು. ಈಗ ಇಲ್ಲಿಗೆ ನೋಡಿ, ಇಲ್ಲಿ 0 ಇದೆಯಲ್ಲ, ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಡ್ರಿ, ಈ ರೀತಿ, ಅಂದರೆ ಪಾಯಿಂಟ್ ಮಾಡಿಕೊಡ್ರಿ. ಇಲ್ಲಿ 7ಕ್ಕೆ ಒಂದು ಮಾಡಿರಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 3.5, ಇಲ್ಲಿಂದ ಇಲ್ಲಿಗೆ 3.5, ಗೊತ್ತಾಯ್ತಲ್ಲ ಇದೀಗ? ಇನ್ನು ನೋಡ್ರಿ, ಇಲ್ಲಿ ಮಧ್ಯಕ್ಕೆ ಬರ್ರಿ. ಮಧ್ಯದಾಗ ಬಂದಾಗ ಆ ಕಡೆ ಅರ್ಧ, ಈ ಕಡೆ ಅರ್ಧ ಬೇಕು, ಅಂದರೆ ಒಂದು ಬೇಕು, ಅದು ಒಂದು ಗೊತ್ತಾಯ್ತು? ಒಂದು ಆ ಕಡೆ ನೋಡಿ, ಅರ್ಧ ಈ ಕಡೆ, ಅರ್ಧ ಈ ಕಡೆ, ಗೊತ್ತಾಯ್ತು? ಇದು ಬಿಂದು ಆಯಿತು. ಇನ್ನು ಇಲ್ಲಿಂದ ಮೇಲೆ ಇದೆಯಲ್ಲ, ಅಂದರೆ ಇಲ್ಲಿಂದ ಇಲ್ಲಿವರೆಗೆ 3.5 ರಜ್ಜು ಇತ್ತು. ಇಲ್ಲಿ ಈಗ 2.5 ಈ ಕಡೆ, 2.5 ಈ ಕಡೆ ಬೇಕು. ಹಾಗೆ ಮಾಡಿರಿ, ಒಟ್ಟಿಗೆ 5 ಬೇಕು ಅದು. ಹಾಗಾಗಿ ನೋಡ್ರಿ, ಒಟ್ಟಿಗೆ 5 ಬೇಕು, 5. ಹಾಂ, ನೋಡಿ ಏನಾಯ್ತು ನೋಡ್ರಿ, ಇಲ್ಲಿ 2.5 ಈ ಕಡೆ, 2.5 ಈ ಕಡೆ, ಒಟ್ಟು 5 ಆಯ್ತಲ್ವಾ? ಹಾಂ, ಇನ್ನು ಮೇಲೆ ಇದೆಯಲ್ಲ, ಮೇಲೆ ಎಲ್ಲದಕ್ಕಿಂತ ಮೇಲೆ ಅಲ್ಲಿ ಅರ್ಧ ಈ ಕಡೆ, ಅರ್ಧ ಆ ಕಡೆ, ಆ ಥರ ಬೇಕು. ಅದು ಒಟ್ಟು ಒಂದು ರಜ್ಜು ಬರ್ತದೆ. ನೋಡಿ, ಇಲ್ಲಿ ಈ ಥರ ನೋಡಿ, ಇಲ್ಲಿಗೆ ಇಟ್ಕೊಬಿಡೋದು. ಇಲ್ಲಿ ಇದು ಅರ್ಧ, ಇದು ಉಳಿದಿದ್ದ ಅರ್ಧ ಈ ಕಡೆ, ಒಟ್ಟು ಒಂದು ಬೇಕದು. ಹಾಗಾಗಿ ಈಗ ಬಿಂದುಗಳು ಎಷ್ಟಾದವು ನೋಡ್ರಿ, ಸರಿಯಾಗಿ ನೋಡ್ತಿದ್ದೀರಿ ಅಲ್ವಾ? ಇದು ಈಗ ಬಿಂದುಗಳಾದವು. ಇಲ್ಲಿ ನಾನು ಬಿಂದು ಭಾಳ ದೊಡ್ಡದು ಹಾಕಿ, ನೀವು ಹಾಕಬೇಡ್ರಿ, ಭಾಳ ಸಣ್ಣ ಬಿಂದುಗಳು ಹಾಕಬೇಕು ನೀವು.
ಏಕೆಂದರೆ ನೀವು ಇನ್ನು ಮುಂದೆ ರೇಖೆ ಹೊಡಿಬೇಕಿದ್ರೆ ಆ ಬಿಂದುಗಳೆಲ್ಲ ಮುಚ್ಚಿ ಹೋಗಬೇಕು. ಆ ರೀತಿ ಈಗ ಬಿಂದುಗಳನ್ನ ಕೆಲವೊಂದು ನಾನು ಅಳಿಸ್ತೀನಿ ನೋಡಿರಿ. ಯಾವ್ಯಾವುದನ್ನು ಅಳಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಇಲ್ಲಿ ಮಧ್ಯದ ಬಿಂದುವನ್ನು ಈಗ ಅಳಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ನೀವು ಕೂಡ ಹಾಗೆ ಮಾಡಬೇಕು. ಯಾವುದನ್ನು ಅಳಿಸೋದಕ್ಕೆ ಹೇಳ್ತೀನಲ್ಲ ಅದನ್ನು ನೀವು ಅಳಿಸ್ಕೊಡ್ರಿ. ನೋಡಿ, ಇಲ್ಲಿ ಅಳಿಸ್ತೀನಿ ಇದನ್ನ. ಇನ್ನು ಇಲ್ಲಿ ಕೂಡ ಅಷ್ಟೇ ಮಧ್ಯದ ಬಿಂದುವನ್ನು ಅಳಿಸ್ತೀನಿ. ಮತ್ತೇನಾದ್ರು ಆ ಕಡೆ ಬಿಂದು ಏನಾದ್ರು ನೀವು ಅಳಿಸಿಬಿಟ್ಟಿರಿ, ಹಾಗಾದರೆ ಆಗೋದಿಲ್ಲ. ಅದು ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಮಧ್ಯದ ಬಿಂದುವನ್ನು ಮಾತ್ರ ಅಳಿಸ್ಬೇಕು. ಅಳಿಸಿಬಿಡ್ರಿ, ಅಳಿಸ್ಬೇಕು. ಇನ್ನು ಇಲ್ಲಿ ಮಧ್ಯದ ಬಿಂದು ಇದೆಯಲ್ಲ ಅದನ್ನು ಕೂಡ ಅಳಿಸಿಬಿಡಿ. ಇನ್ನು ಮೇಲೆ ಮಧ್ಯದ ಬಿಂದು ಇದೆಯಲ್ಲ ಅದನ್ನು ಅಳಿಸಿಬಿಡಿ. ನೋಡಿ, ಹೋಯ್ತಲ್ವಾ? ಹಾಂ, ಈಗ ಬಿಂದು ಎಷ್ಟು ಉಳಿತು ನಮಗೀಗ? 1 2 3 4 5 6 7 8 ಅಷ್ಟು ಮಾತ್ರ ಬಿಂದುಗಳು ಉಳಿದ್ವಲ್ವಾ? ಈಗ ಏನು ಮಾಡಬೇಕು ಅಂದರೆ ಬಿಂದುವಿನಿಂದ ಬಿಂದುವನ್ನು ಕನೆಕ್ಟ್ ಅಂದರೆ ಜಾಯಿಂಟ್ ಸೇರಿಸಬೇಕು, ಅಷ್ಟೇ ಇರೋದು. ಈಗ ಹಿಡಿರಿ, ಹಿಂಗೆ ಸ್ಕೇಲಿಗೆ ಕೆಳಗಡೆ ಹಿಡಿರಿ. ಈ ಬಿಂದುವನ್ನು ಸೇರಿಸಿ ಈ ಥರ ಸೇರಿಸ್ಬೇಕು. ಈ ಥರ ಹಿಡೀರಿ. ಈ ಥರ ಹಿಡಿದು ಒಂದರಿಂದ ಒಂದು ಬಿಂದುವನ್ನು ಸೇರಿಸಿಬಿಟ್ರೆ ಸಾಕಷ್ಟೇ. ಹಾಂ, ನಾನು ಹೇಗೆ ಬಿಂದುಗಳನ್ನು ಸೇರಿಸ್ತಾ ಹೋಗ್ತೀನಿ ಆ ರೀತಿ ನೀವು ಸೇರಿಸ್ತಾ ಬರ್ರಿ. ನೋಡಿರಿ, ಇಲ್ಲಿಂದ ಇದನ್ನು ಸೇರಿಸಿಬಿಡ್ರಿ. ಇಲ್ಲಿ ಮುಂದೆ ಸೇರಿಸ್ರಿ ಇದನ್ನು. ಈಗ ಮೇಲೆ ಸೇರಿಸಿರಿ ಇದನ್ನು. ನೋಡಿ, ಈ ರೀತಿ ಎಲ್ಲ ಬಿಂದುಗಳನ್ನು ಸೇರಿಸ್ತಾ ಬರಬೇಕು ಅಲ್ಲಿಗೆ. ಈಗ ನೋಡಿ, ಎಲ್ಲ ಬಿಂದುಗಳನ್ನು ಸೇರಿಸಿ ಆಯಿತು. ಇದು ಹೇಗೆ ಕಾಣ್ತದೆ ಅಂದರೆ ನಿಮ್ಗೊಂಥ ರೀತಿ ಈ ರೀತಿ ಇಲ್ಲಿ ಎದ್ದ ಹಾಗೆ ಕಾಣ್ತದೆ, ಅಂದರೆ ಕೆಳಗಡೆ ಮೇಲೆ ಕಾಣ್ತಾ ಇದೆಯಲ್ಲ ಆ ರೀತಿ ಅಲ್ಲ, ಬೋರ್ಡ್ನಲ್ಲಿ ಅದೇ ರೀತಿ ಕಾಣ್ತದೆ. ಅದು ನಿಮಗೆ ಇನ್ನೊಂದು ರೀತಿಯಲ್ಲಿ ಈ ಚಿತ್ರಗಳನ್ನ ಆಮೇಲೆ ತೋರಿಸ್ಕೊಡ್ತೀನಿ. ಈಗ ನಿಮಗೆ ಇದು ಗೊತ್ತಾಯ್ತಲ್ಲ, ಸ್ವಚ್ಛವಾಗಿ ಗೊತ್ತಾಯ್ತಲ್ಲ. ನನಗನ್ಸುತ್ತೆ ಇದು ನಿಮ್ಗೆ ಗೊತ್ತಾಯಿತು ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು? 7 ರಜ್ಜು. ಇದು ನಿಮಗೆ ಸ್ಕೇಲ್ ಕಾಣುತ್ತಿಲ್ಲ, ಬೇರೆ ಕಾಣುತ್ತದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು? 7 ರಜ್ಜು. ಇಲ್ಲಿಂದ ಇಲ್ಲಿಗೆ 1 ರಜ್ಜು. ಇಲ್ಲಿಂದ ಇಲ್ಲಿಗೆ 5 ರಜ್ಜುಗಳು. ಇಲ್ಲಿಂದ ಇಲ್ಲಿಗೆ 1 ರಜ್ಜು. ಇಲ್ಲಿಂದ ಇಲ್ಲಿಗೆ ಎತ್ತರ, ಪೂರ ಎತ್ತರ ಇದ್ರದ್ದು 14 ರಜ್ಜು. ರಜ್ಜು ಅಥವಾ ರಾಜು ಹಿಂದಿ ಶಾಸ್ತ್ರಗಳಲ್ಲಿ, ಅಂದರೆ ಹಿಂದಿ ಮಹಾಶಾಸ್ತ್ರಗಳಲ್ಲಿ ಸಾಕಷ್ಟು ರಾಜುನೇ ಬರ್ತದೆ ಅದು ಎಲ್ಲ ಕಡೆ. ಕನ್ನಡದಲ್ಲಿ ಕನ್ನಡ ಉಚ್ಚಾರಣೆ ಒಳಗಡೆ ರಜ್ಜು ಅಂತ ಹೇಳಲಾಗ್ತದೆ. ಇರಲಿ, ಅದು ಹೇಗಾರು ಇರಲಿ, ಅದು ವಿಷಯ ಭಾಳ ದೊಡ್ಡದಿದೆ, ಅದು ಆಮೇಲೆ ನೋಡೋಣ. ಮತ್ತು ನನಗನ್ಸುತ್ತೆ ನಿಮಗಿದು ಈಗ ಗೊತ್ತಾಗಿದೆ ಅನಿಸುತ್ತೆ. ಯಾರಿಗೆ ಇದರಲ್ಲಿ ಗೊತ್ತಾಗಿಲ್ಲ, ನಿಮಗಿದು ಯಾರಿಗೆ ಸರಿಯಾಗಿ ಗೊತ್ತಾಗಿಲ್ಲ, ನೀವೇನು ವಿಚಾರ ಮಾಡಬೇಡ್ರಿ. ನಿಮಗೆ ಬೇರೆ ಒಂದು ಪದ್ಧತಿಯಲ್ಲಿ ಕೂಡ ಹೇಳ್ಕೊಡ್ತೀನಿ ಇದನ್ನು. ಗೊತ್ತಾಯಿತು? ಈಗ ಯಾಕೆಂದರೆ ಈ ಬೋರ್ಡ್ ಮೇಲೆ ಅಂದ ತಕ್ಷಣ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ಗಳು ಕಾಣೋದಿಲ್ಲ. ಹಾಗಾಗಿ ಇದರ ನಂತರ ನಾನು ಎಲ್ಲ ಚಿತ್ರಗಳನ್ನು ನಿಮಗೆ ಬೋರ್ಡ್ ಮೇಲೇ ಮಾಡಿ ಕಲಿಸ್ಬೇಕು ಅಂತ ಇದ್ದೆ. ನನ್ನ ವಿಷಯ ಆಗಿತ್ತು ಆದರೆ ಬೋರ್ಡ್ ಮೇಲೆ ಪ್ರಕಾಶ ಜಾಸ್ತಿ ಬೀಳೋದ್ರಿಂದ ಮತ್ತು ಕೆಲವೊಂದು ಬಹಳ ಸಣ್ಣ ಬಿಂದುಗಳು ನಿಮಗೆ ಕಾಣದೇ ಇರೋದ್ರಿಂದ ಅದನ್ನು ಬೇರೆ ಪದ್ಧತಿಯಲ್ಲಿ ನಾನು ಮಾಡಿಕೊಡ್ತೀನಿ. ಅಂದರೆ ಇದಕ್ಕಿಂತ ನಿಮಗೆ ಸರಳ ಅನಿಸ್ತದೆ, ಇದಕ್ಕಿಂತ ಸುಂದರವಾಗಿ ಸ್ವಚ್ಛವಾಗಿ ನಿಮ್ಗೆ ಗೊತ್ತಾಗ್ತದೆ. ಸಣ್ಣ ಪಾಯಿಂಟ್ಗಳು ಕೂಡ ಸ್ಕೇಲಿದ್ದು ನಿಮಗೆ ಸ್ವಚ್ಛವಾಗಿ ಗೊತ್ತಾಗ್ತದೆ. ಇದಿಷ್ಟ ಆಯ್ತಲ್ಲ, ಇದು ಬಹಳ ಮಹತ್ವಪೂರ್ಣ. ಇದನ್ನು ನೀವು ಬಿಡಿಸ್ರಿ. ಈಗ ಒಂದು 2-3 ಸತಿ ಬಿಡಿಸಿ ನೋಡಿರಿ. ಅದಾದ ನಂತರ ಇನ್ನು ಮುಂದಿನ ಚಿತ್ರಗಳು ಭಾಳ ಸುಲಭ ಇದೆ. ಅದು ಮುಂದೆ ನೋಡೋಣ. ಹಾಂ, ಆಯ್ತು, ಇದಕ್ಕೆ ಸಾಕೀಗ ಇಷ್ಟೇ. ಈ ರೀತಿ ಚಿತ್ರವನ್ನು ನೀವು ಬಿಡಿಸಿದ್ದೀರಿ ಮತ್ತು ನೋಡಿದ್ದೀರಿ, ನಿಮಗೆ ಗೊತ್ತಿದೆ. ಈ ಕಡೆ ಭಾಗ ಹೀಗೆ ಆಯಿತು ಅಲ್ವಾ? ನೋಡಿರಿ, ಇದು ಹೀಗೆ ಇದೆ. ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜುಗಳು.
ಇದು 1 ರಜ್ಜು, ಇದು 5 ರಜ್ಜು, ಇದು 1 ರಜ್ಜು. ಎತ್ತರ 14 ರಜ್ಜುಗಳು. ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು, ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು, ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು, ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು. ಈಗ ಕೆಳಭಾಗದಲ್ಲಿ ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು, ಇಲ್ಲಿಂದ ಇಲ್ಲಿವರೆಗೂ 7 ರಜ್ಜು, ಇಲ್ಲಿಂದ ಇಲ್ಲಿವರೆಗೂ 7 ರಜ್ಜು, ಇಲ್ಲಿಂದ ಇಲ್ಲಿವರೆಗೂ 7 ರಜ್ಜು. ಅಂದರೆ 7 7 ಎಲ್ಲ ಕಡೆ 7 7 ರಜ್ಜುಗಳು. ಗೊತ್ತಾಗ್ತಾ ಇದೆಯಲ್ಲ? ಇಲ್ಲಿ 2 ರಜ್ಜು. ಇದು ನೋಡಿ ಹೇಗೆ ಇದೆ ಅಂಥೇಳಿ ಅಲ್ವಾ? ಇನ್ನು ಅದು ಮೇಲೆ ಇದು ಇಲ್ಲಿಂದ ಇಲ್ಲಿಗೆ 7 ರಜ್ಜು, ಇಲ್ಲಿಂದ ಇಲ್ಲಿಗೆ 1 ರಜ್ಜು. ಇದು ನೆನ್ಪಿಟ್ಕೊಳ್ರಿ, ಇದು ಒಂದು ರಜ್ಜು ಈ ಥರ. ಆದರೆ ಇದು 7 ರಜ್ಜು, ಇದು 1 ರಜ್ಜು. ಗೊತ್ತಾಯ್ತಲ್ಲ? ಇದು ಒಂದು ರಜ್ಜು. ಹಾಂ, ಈ ಭಾಗ ಹೇಗೆ ಇದೆಯೋ ಅದೇ ರೀತಿ ಈ ಕಡೆ ಭಾಗ ಕೂಡ ಮುಂಭಾಗ ಹೇಗೆ ಇದೆಯೋ ಅದೇ ರೀತಿ ಹಿಂಭಾಗ ಕೂಡ ಭಾಳ ಸರಳ ಇದೆಯಲ್ಲ ನೋಡಿ. ಇನ್ನೊಂದು ಸಲ ಹೇಳ್ತೀನಿ, ಇದೆಲ್ಲ 7 ರಜ್ಜುಗಳು. 7 ರಜ್ಜು, 7 ರಜ್ಜು, 7 ರಜ್ಜು. ಎತ್ತರ 14 ರಜ್ಜು, ಇದು 7 ರಜ್ಜು, ಇದು 1 ರಜ್ಜು, ಇದು 5 ರಜ್ಜು, ಇಲ್ಲಿ 1 ರಜ್ಜು. ಮುಗೀತಲ್ಲ? ಸಾಕಲ್ಲ? ಗೊತ್ತಾಗ್ತಲ್ಲ ಇದು? ಹಾಂ, ಕೆಳಭಾಗ ಗೊತ್ತಾಗಿದೆಯಲ್ಲ? ಈಗ ಸಮಯ ಆಗ್ತಾ ಇದೆ. ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜ್ ಆ್ಯಪನ್ನು ಡೌನ್ಲೋಡ್ ಮಾಡಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜ್. ಮಹಾರಾಜರ ಫೋಟೋ ಇರುವ ಆ್ಯಪ್ ಕಾಣಿಸುತ್ತದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಆದ ಮೇಲೆ ಅದನ್ನು ಓಪನ್ ಮಾಡಿ. ಆ್ಯಪ್ ಓಪನ್ ಆದ ಮೇಲೆ ನೀವು ನಿಮಗೆ ಬೇಕಾದ ಶಾಸ್ತ್ರವನ್ನು ಇಲ್ಲಿ ಕೇಳಬಹುದು. ಹಾಗೂ ಶಾಸ್ತ್ರದ ಪ್ರಮಾಣಗಳು ಬೇಕಾದಲ್ಲಿ ಇಲ್ಲಿ PDF ಲಭ್ಯವಿರುತ್ತವೆ. ಇದನ್ನು ಓಪನ್ ಮಾಡಿ ಅದನ್ನು ಸಹ ನೋಡಿಕೊಳ್ಳಬಹುದು. ಧನ್ಯವಾದಗಳು.